ಬೆಂಗಳೂರು ದಕ್ಷಿಣಕ್ಕೆ ಯಾರಾಗ್ತಾರೆ ಕೈ ಅಭ್ಯರ್ಥಿ? ಬೆಂಗಳೂರು ದಕ್ಷಿಣಕ್ಕೆ ಇನ್ನೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಯಾಕೆ ಘೋಷಿಸಿಲ್ಲ? ಬಿಜೆಪಿ ಅಭ್ಯರ್ಥಿ ನೋಡಿಕೊಂಡು ಅಭ್ಯರ್ಥಿ ಹಾಕಲು ನಿರ್ಧಾರ ಮಾಡಲಾಗಿದೆ. ಪ್ರಧಾನಿ ಬೆಂಗಳೂರು ದಕ್ಷಿಣದಲ್ಲಿ ಸ್ಪರ್ಧೆಗಳಿದ್ರೆ ಮುಂದೆ ಏನು, ಮೋದಿಗೆ ಅಭ್ಯರ್ಥಿ ಆದ್ರೆ ಟಕ್ಕರ್ ಕೊಡಲು ಕೈ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ. ಹೀಗಾಗಿಯೇ ಬೆಂಗಳೂರು ದಕ್ಷಿಣ ಅಭ್ಯರ್ಥಿಯನ್ನ ಎಐಸಿಸಿ ಪೆಂಡಿಂಗ್ ಇಟ್ಟಿದೆ. ಒಂದು ವೇಳೆ ಮೋದಿ ಸ್ಪರ್ಧಿಸಿದ್ರೆ ಪ್ರಬಲ ಅಭ್ಯರ್ಥಿಯನ್ನ ಇಳಿಸಲು ಚಿಂತನೆಯನ್ನ ನಡೆಸಿದೆ. ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿರೋ ಹಿನ್ನೆಲೆ ರಾಜ್ಯದ ಪ್ರಭಾವಿ ಒಕ್ಕಲಿಗ ಮುಖಂಡನನ್ನ ಇಳಿಸಲು ನಿರ್ಧಾರ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಸಚಿವ ಡಿಕೆ ಶಿವಕುಮಾರ್ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಡಿಕೆಶಿಗೆ ರೆಡಿಯಾಗಿರುವಂತೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ನಾಮಪತ್ರ ಸಲ್ಲಿಸಲು ಬೇಕಾದಂತಹ ದಾಖಲೆಗಳನ್ನ ರೆಡಿ ಮಾಡಿಕೊಳ್ಳುವಂತೆ ಸೂಚನೆಯನ್ನ ನೀಡಿದೆಯಂತೆ. ನಿನ್ನೆ ರಾತ್ರಿಗೆ ಡಿಕೆಶಿಗೆ ವೇಣುಗೋಪಾಲ್ ಈ ಸೂಚನೆಯನ್ನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣದಿಂದ ಪ್ರಧಾನಿ ಮೋದಿ ಸ್ಪರ್ಧೆ ಮಾಡುವಂತದ್ದು ಹೌದು ಅಂತಾದ್ರೆ ಅದಕ್ಕೆ ತಕ್ಕ ಟಕ್ಕರ್ ನೀಡಲಿಕ್ಕೆ ಕಾಂಗ್ರೆಸ್ ಕೂಡ ರೆಡಿಯಾಗಿದೆ. ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬಹುದು? ಮೋದಿಯನ್ನ ಎದುರಿಸುವಂತಹ ಪ್ರಬಲ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅಂತಂದ್ರೆ ಬಹುಶಃ ಆ ಪ್ರಶ್ನೆಗೆ ಸುಲಭವಾದ ಉತ್ತರ ಅಂತಂದ್ರೆ ಡಿಕೆ ಶಿವಕುಮಾರ್. ಹಾಗಾಗಿ ಡಿಕೆ ಶಿವಕುಮಾರ್ಗೆ ರೆಡಿ ಇರುವಂತೆ ಸೂಚನೆಯನ್ನ ನೀಡಲಾಗಿದೆಯಂತೆ. ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿರೋದ್ರಿಂದ ರಾಜ್ಯದ ಪ್ರಭಾವಿ ಒಕ್ಕಲಿಗ ಮುಖಂಡನನ್ನ ಇಳಿಸಲಿಕ್ಕೆ ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಕಣಕ್ಕಿಳಿಸಲಿಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ. ಡಿಕೆಶಿಗೆ ರೆಡಿಯಾಗಿರುವಂತೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ನಿನ್ನೆ ರಾತ್ರಿಗೆ ಡಿಕೆಶಿಗೆ ವೇಣುಗೋಪಾಲ್ ಸೂಚನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಬಹುಶಃ ಪ್ರಧಾನಿ ಮೋದಿಗೆ ಪ್ರಬಲವಾದಂತ ಪ್ರತಿಸ್ಪರ್ಧಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ನೋಡೋದು ಅಂತಂದ್ರೆ ಅದರಲ್ಲೂ ಪ್ರಬಲ ಒಕ್ಕಲಿಗ ಮುಖಂಡ ಅಂತಂದ್ರೆ ಡಿಕೆ ಶಿವಕುಮಾರ್ ಅನ್ನುವಂಥದ್ದು ಹೌದು. ಆದ್ರೆ ಇದು ಮೋದಿ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂಥ ಪಕ್ಷದಲ್ಲಿ ಇದು ವರ್ಕೌಟ್ ಆಗತ್ತಾ? ಏನ್ ಸ್ಟ್ರಾಟಜಿ ಮಾಡ್ತಿದೆ ಇಲ್ಲಿ ಕಾಂಗ್ರೆಸ್ ಅಂತ? ಲಿಖಿತ, ಬೆಂಗಳೂರು ದಕ್ಷಿಣ ಗೋವಿಂದರಾಜ್ ಅವರಿಗೆ ನಿನ್ನೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿತ್ತು. ಆದ್ರೆ ಅಧಿಕೃತವಾಗಿ ಪ್ರಕಟಣೆಯನ್ನ ಮಾಡಿದ ಬಳಿಕ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯನ್ನ ಪೆಂಡಿಂಗ್ ಇಡಲಾಗಿದೆ. ಸೊ ಯಾಕೆಂದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತಹ ಒಂದು ಕೇಳಿ ಬರ್ತಾ ಇದೆ. ಸೊ ಇದರಿಂದ ಒಂದು ವೇಳೆ ಪ್ರಧಾನಿ ಮೋದಿ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ನಿಂತದ್ದೇ ಆದ್ರೆ ಅಲ್ಲಿ ಅವರಿಗೆ ಸರಿಸಮನಾದಂತಹ ಅಂದ್ರೆ ಪ್ರತಿಸ್ಪರ್ಧಿಯನ್ನ ಒಡ್ಡುವಂತಹ ಅಭ್ಯರ್ಥಿಯವನ್ನ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರ ಒಂದು ಕ್ಷೇತ್ರವನ್ನ ಹೆಸರನ್ನ ಘೋಷಣೆ ಮಾಡದೆ ಈಗ ಪೆಂಡಿಂಗ್ ಇಟ್ಟಿದ್ದಾರೆ. ಅಲ್ಲಿ ಏನು ಕ್ಷೇತ್ರದಲ್ಲಿ ಸಾಕಷ್ಟು ಒಕ್ಕಲಿಗ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅಂದ್ರೆ ನಿರ್ಣಾಯಕ ಒಕ್ಕಲಿಗ ಮತಗಳೇ ಆಗಿದೆ. ಇದರಿಂದ ಡಿಕೆ ಶಿವಕುಮಾರ್ ಅವರನ್ನ ಅಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಈಗಾಗಲೇ ಎಐಸಿಸಿ ನಾಯಕರು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ನಿನ್ನೆ ರಾತ್ರಿನೇ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿರೋ ದೂರವಾಣಿಯ ಮೂಲಕ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರು ಕರೆ ಮಾಡಿ ನೀವು ರೆಡಿ ಆಗಿರಿ, ಯಾವುದಕ್ಕೂ ನೀವು ದಾಖಲೆ ಪತ್ರಗಳನ್ನ ಹೊಂದಿಸ್ಕೊಂಡು ಇರಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ ಲಿಖಿತ. ಯಾಕಂದ್ರೆ ಒಂದು ವೇಳೆ ಮೋದಿ ಅವರು ಇಲ್ಲಿ ಕಣಕ್ಕಿಳಿದಿದ್ದೇ ಆದ್ರೆ ಅಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒಂದು ನಿರ್ಧಾರ. ಇದರಿಂದ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಲಿಖಿತ. ಓಕೆ, ಮತ್ತೊಂದ್ ಕಡೆ ಈಗಾಗಲೇ ನಾವು ನೋಡಬಹುದು ದಕ್ಷಿಣದಿಂದ ಕೈ ಅಭ್ಯರ್ಥಿಯನ್ನ ಕೂಡ ಘೋಷಣೆ ಮಾಡಲಿಲ್ಲ, ಬಿಜೆಪಿ ಕೂಡ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ಹಾಗಾಗಿ ಅಭ್ಯರ್ಥಿಯನ್ನಾಗಿ ಮೋದಿ ವರ್ಸಸ್ ಡಿಕೆ ಶಿವಕುಮಾರ್ ಅಂತ ಆದ್ರೆ ನಿಜಕ್ಕೂ ಅದು ರಾಜ್ಯದಲ್ಲಿ ವರ್ಕೌಟ್ ಆಗುತ್ತಾ? ಕಾಂಗ್ರೆಸ್ನ ಈ ಸ್ಟ್ರಾಟಜಿಗಳೇನಿದೆ, ಪ್ರಬಲ ಒಕ್ಕಲಿಗ ಮುಖಂಡನನ್ನ ಇಳಿಸಿ ಒಕ್ಕಲಿಗ ಮತಗಳನ್ನ ಸೆಳೆಯುವಂತ ಒಂದು ಸ್ಟ್ರಾಟಜಿ ಏನಿದೆ, ಇದು ನಿಜಕ್ಕೂ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ಅಂತ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಬೆಂಗಳೂರು ದಕ್ಷಿಣದಿಂದ ಪ್ರಧಾನಿ ಮೋದಿ ಸ್ಪರ್ಧಿಸ್ತಾರೆ ಅಂತ ಆದಲ್ಲಿ ಕೈಪಡೆ ಶಿವಕುಮಾರ್ ಅವರನ್ನ, ಡಿಕೆ ಶಿವಕುಮಾರ್ ಅವರನ್ನ ಕಣಕ್ಕಿಳಿಸುವಂತಹ ಚಿಂತನೆಯಲ್ಲಿದೆ.